கர்த்தர் இந்த நாளின் வாசனத்தை ஆண்டவர் ஆசீர்வதித்து நம்மளை நடத்துவாராக. நாம் எதிரியை கண்டு நாம் ಭಯಪಡ வேண்டாம். ಹಲ್ಲೆಲೂಯಾ. ನಾವು ನಮ್ಮ ವಿರೋಧಿಯನ್ನು ನೋಡಿ ನಾವು ಭಯಪಡೋದು ಬೇಡ. ಒಂದು ವಚನವನ್ನು ನಾವು ಓದಿ ದೇವರ ನಾಮವನ್ನು ನಾವು ಧ್ಯಾನ ಮಾಡೋಣ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 35ನೇ ವಚನ. 1 சாமுவேல் 17ஆம் அதிகாரம் 35வது வசனம். நான் அதை தொடர்ந்து போய் அதை அடித்து அதன் வாய்க்கு தப்புவித்தேன். அது என் மேல் பாய்ந்த போது நான் அதன் தாடியை பிடித்து அதை அடித்து கொன்று போட்டேன். ಯಾರನ್ನ படிச்சிடுறீங்களா? ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂದಿನಲ್ಲಿ ಕುರಿಮರಿಗಳನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನೆತ್ತಿ ಹೊಡೆದು ಕುರಿಮರಿಗಳನ್ನು ಕಿತ್ತುಕೊಳ್ಳುತ್ತೇನೆ. ಓಕೆ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಒಂದು ಘಟನೆ ನಮ್ಮೆಲ್ಲರಿಗೂ ಗೊತ್ತು. ದಾವೀದನು ಆತನ ಮುಂದೆ ನಿಂತಿರುವ ಗೋಲಿಯಾತನನ್ನು ಆತನು ಎದುರಿಸಲು ಹೋಗುವ ಒಂದು ಈ ಸಮಯದಲ್ಲಿ ಆತನ ಮುಂದೆ ನಿಂತಿರುವ ಆ ರಾಕ್ಷಸನ ರೀತಿಯಲ್ಲಿ ನಿಂತಿರುವ ಈ ಸಮಯದಲ್ಲಿ ಆತನು ಪೂರ್ತಿ ಬಲವಾಗಿ ಧೈರ್ಯವಾಗಿ ಆತನು ಅದರ ಮುಂದೆ ಹೋಗಿ ನಿಂತು ಆತನು ಮಾತನಾಡುವರಾಗಿದ್ದಾನೆ. ಈ ಸಮಯದಲ್ಲಿ இந்த நேரத்துல ಅಲ್ಲಿದ್ದಂತ ಆ ರಾಜ ಸೌಲು ರಾಜ ಆತನು ನೋಡಿ ಕೇಳ್ತಾ ಇದ್ದಾನೆ, ನೀನು ಹೋಗಿ ಇದನ್ನ ಇಷ್ಟು ದೊಡ್ಡ ವ್ಯಕ್ತಿನ ನೀನು ಜಯಿಸಲು ಸಾಧ್ಯ? ನೀನು ಹೇಗೆ ಈ ಒಂದು ಪ್ಯಾಲೆಸ್ತೇನನ್ನು ನೀನು ಮುಟ್ಟಲು ಸಾಧ್ಯ? ಆತನು ಕೊಂದಾಕಲು ಸಾಧ್ಯ? ಆತನ ಜೊತೆ ಹತ್ರ ಹೋಗಲು ನಿನ್ನಿಂದ ಹೇಗೆ ಸಾಧ್ಯ? ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಇಸ್ ಇಂಪಾಸಿಬಲ್ ಎಂಬುದಾಗಿ, ಅದು ಸಾಧ್ಯವೇ ಇಲ್ಲ ಎಂಬುದಾಗಿ ದಾವೀದನ ಕಿವಿಗೆ ಅಲ್ಲಿದ್ದಂತ ರಾಜನು ಮಾತನಾಡುವರಾಗಿದ್ದಾನೆ. ದಾವೀದனுடைய காதுல என்ன சொல்லுகிறா? சவுலு, முடியாது, நீ சின்ன பையன், அவன் பெரிய ஒரு ராட்சசன், அவனு முன்னாடி நீ நிற்க முடியாது என்று சொல்றான். அப்பதான் தாவீது சொல்றாரு, இல்லப்பா தம்பி கேளு, சிங்கம் வந்துச்சு, சிங்கத்தை பிடிச்சேன், அதோட தாடியை பிடிச்சி இழுத்தேன், அதை அடிச்சேன், அதை கொன்னுட்டேன், இதெல்லாம் எனக்கு பெரிய விஷயமே இல்லை. இந்த பெலிஸ்தீன் எம்மாத்திரம், ஊ இஸ் ஹி, யார் இவன் அப்படின்னு தைரியமா தாவீது பேசுகிறத அந்த இடத்துல பார்க்கிறோம். அப்போ பார்க்கும்போது சவுல் மறுபடியும் சொல்றாரு, வேணும்னா நீ யுத்தத்துக்கு போகிற ஆயுதங்களை போட்டுக்கிறியா? தலையில ஹெல்மெட், உடம்புக்கு தேவையான ಎಲ್ಲ ಆಯುಧத்தை ನೀ போட்டுக்கிறியா? ನೀನು ಯುದ್ಧಕ್ಕೆ ಹೋಗುವಾಗ ನಿನಗೆ ಬೇಕಾಗಿರುವ ಎಲ್ಲ ಯುದ್ಧದ ವಸ್ತ್ರಗಳನ್ನು ನೀನು ಹಾಕಿಕೊಂಡು ಹೋದ್ರೆ ಅದು ನಿನಗೆ ತುಂಬಾ ಒಳ್ಳೆಯದು, ಅದು ನಿನಗೆ ತುಂಬಾ ಒಂದು ರಕ್ಷಣೆ ಕೊಡುತ್ತದೆ, ಹೇಗೆ ನಿನ್ನಿಂದ ಸಾಧ್ಯ ಎಂಬುದಾಗಿ ಅಲ್ಲಿದ್ದಂತ ಸೌಲನು ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಈಗಾಗಲೇ ನಾನು ಹೇಳಿದೆ, ನೀವು ಸೈತಾನನ್ನು ಎದುರಿಸಲು ಬಲವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಸೈತಾನನ್ನು ಎದುರಿಸಲು ಬಲವನ್ನು ದೇವರು ನಿಮಗೆ ನಿಮ್ಮ ಕರದಲ್ಲಿ ಕೊಟ್ಟಿದ್ದಾರೆ. ದೇವರು ನಿಮ್ಮ ಜೊತೆ ನಿಲ್ಲಿ ಮಾತನಾಡುವರು. ದಾವೀದನು ಮಾತನಾಡದ, ದಾವೀದು ರಾಜನ ಮುಂದೆ ಮಾತಾಡ್ತಾ ಇದ್ದಾರೆ. ಯಾರು ರಾಜನ ಮುಂದೆ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. யாரும் ராஜா முன்னாடி நின்று எதிர்த்து பேச முடியாது, யாருக்கும் தைரியம் கிடையாது. ஆனா ದಾವೀದಕ್ಕಲ್ಲ ஒரு ಧೈರ್ಯ. ದಾವೀದನ ಒಳಗಡೆ ಒಂದು ಧೈರ್ಯ. ಎಷ್ಟೇ ದೊಡ್ಡ ರಾಜನಾಗಿದ್ದರೂ ಕೂಡ ಆತನು ಸುಲಭವಾಗಿ, ನಾನು ಸಿಂಹದ ಬಾಯಿಯನ್ನು ಎಳೆದು ಅದನ್ನ ಅರೆದು ನಾನು ಕೊಂದಾಕಿದ್ದೇನೆ, ಐ ಆಮ್ ಸ್ಟ್ರಾಂಗ್, ನಾನು ಬಲವಾಗಿದ್ದೇನೆ. ಹೌದು ಪ್ರಿಯರೇ, ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ರಾಕ್ಷಸವಾದ ಕಾರ್ಯಗಳು ನಿಮ್ಮ ಮುಂದೆ ಎದ್ದು ನಿಂತುಕೊಳ್ಳಬಹುದು, ನಿಮಗೆ ವಿರೋಧವಾಗಿ ನಿಂತುಕೊಳ್ಳಬಹುದು. ನಿಮ್ಮ ಜೀವಿತದಲ್ಲಿ ಅವರು ನಿಲ್ಲಬಹುದು, ನಿಮ್ಮ ಜೀವಿತದಲ್ಲಿ ಅವರು ಮಾತನಾಡಬಹುದು. ಆದರೆ ನಾವು ನೆನೆಸಿ ನೋಡಬೇಕು, ನಾವು ಯಾರಿಗೆ ಸೇರಿದವರಲ್ಲ. ನಾವು ನೆನೆಸಿ ನೋಡಬೇಕು, ನಾವು ಯಾರಿಗೆ ಸೇರಿದವರೆಂಬುದಾಗಿ. ನಮ್ಮ ನೆನೆತು பார்க்கணும், நாம் யாருடைய பிள்ளைகள், நாம் யார மக்கள், நம்ம யாருடைய பிள்ளைகள் என்றதை நாம் அறிந்து கொள்ள வேண்டும். நாம் யாருடைய பிள்ளைகள்?
ನಮ್ಮನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನು, ಆಕಾಶ ಭೂಮಿಗಳನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನು. ಹಾಗಾಗಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕ ಅತಿಶಯ ಕಾರ್ಯಗಳನ್ನು ಮಾಡಿದ್ದಾರೆ, ಅನೇಕ ಜೀವಂತವಲ್ಲವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ದೇವರಾಗಿದ್ದಾರೆ. ಹಾಗಾಗಿ ನೀವು ಯಾರಿಗೆ ಸೇರಿದವರು ಅನ್ನೋದನ್ನ ಮರಿಬೇಡ್ರಿ. ಡು ನಾಟ್ ಫರ್ಗೆಟ್ whom do you belong. You belong to the God of who God He created the heavens and the earth. We have a great God with our side. நம்ம மத்தியில பெரிய ஆண்டவர் நம்மோடு கூட இருக்கிறார். ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಭಯ ಪಡಬೇಡ್ರಿ. ನಾನು ಎಲ್ಲೆಲ್ಲೋ ಓಡಾಡಿದೆ, ಎಲ್ಲೆಲ್ಲೋ ಹುಡುಕಿದೆ, ಯಾರ್ಯಾರೋ ಕೇಳಿದೆ, ಏನೇನೋ ಮಾಡಿದೆ, ಯಾರು ನನಗೆ ಸಹಾಯಕ್ಕೆ ಬಂದಿಲ್ಲ, ಯಾರು ನನಗೆ ಏನಕ್ಕೂ ನಿಂತಿಲ್ಲ. ಚಿಂತೆ ಪಡಬೇಡಿ, ನಿಮ್ಮ ಜೊತೆ ಇರುವ ದೇವರು ದೊಡ್ಡವರು, ನಿಮ್ಮ ಜೊತೆ ಇರುವ ದೇವರು ದೊಡ್ಡವರು. ನೆನೆಸಿ ನೋಡ್ರಿ, ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತಗಳು ಇದುವರೆಗೂ ಮಾಡಿದ್ದಾರೆ. ಇದುವರೆಗೂ ಇವತ್ತು ನೀವು ಅನ್ಕೊಂಡಿರ್ಬೋದು, ನನ್ನ ಪ್ರಾರ್ಥನೆ ಇನ್ನೂ ಕೇಳಲ್ಪಟ್ಟಿಲ್ಲ, ನನ್ನ ಪ್ರಾರ್ಥನೆಗೆ ಇನ್ನೂ ಉತ್ತರ ಬಂದಿಲ್ಲ ಎಂಬುದಾಗಿ. ಇರೋಣ ದೇವರ ಸನ್ನಿಧಿಯಲ್ಲಿ. ದೇವರು ಮಾಡಿದ ಅದ್ಭುತಗಳನ್ನು ನೆನೆಸಿ ನೋಡ್ರಿ. ದೇವರು ಇದುವರೆಗೂ ನಿಮ್ಮನ್ನು ನಡೆಸಿದ್ದಾರೆ. ನೀವು ಅಲೆದಾಡ್ಬೋದು, ನೀವು ಇಲ್ಲಿ ಸರಿ ಇಲ್ಲ ಅಲ್ಲಿ ಓಕೆ, ಅಲ್ಲಿ ಸರಿ ಇಲ್ಲ ಇಲ್ಲಿ ಓಕೆ, ಇಂಥ ಕನ್ಫ್ಯೂಷನ್ ಮೈಂಡಲ್ಲಿ ಏನೇನೋ ನೀವು ಯೋಚನೆ ಮಾಡಿರ್ಬೋದು. ಇವತ್ತು ಅನೇಕ ಸಭೆ ಕಾರ್ಯದಲ್ಲಿ ಕೂಡ, ಆತ್ಮಿಕ ವಿಷಯದಲ್ಲಿ ಕೂಡ ನಾವು ಬೈಬಲನ್ನು ಓದೋದು ಕಡಿಮೆ, ಪ್ರಾರ್ಥನೆ ಮಾಡೋದು ಕಡಿಮೆ, ಆದರೆ ದೇವರು ಯಾಕೆ ಮಾಡಿಲ್ಲ ಅಂತ ಕೇಳುವ ಪ್ರಶ್ನೆ ಹೆಚ್ಚಾಗಿದೆ. ಹಾಗೆ ಮಾಡೋದು ಬೇಡ. ನಾವು ಸತ್ಯದಲ್ಲಿ ಜೀವಿಸೋಣ, ಸತ್ಯವಾಕ್ಯದಲ್ಲಿ ಬೆಳೆಯೋಣ, ಪ್ರಾರ್ಥನೆಯಲ್ಲಿ ಹೆಚ್ಚಾಗೋಣ. ಗಂಟೆಗಟ್ಟಲೆ ನಾವು ಪ್ರಾರ್ಥನೆ ಮಾಡಬೇಕು. ஜெபிக்கிற நேரம் அதிகரிக்க வேண்டும். அல்லேலூயா. உங்களுக்கு ஆண்டவர் செய்த ಅದ್ಭುತங்களை ನೆನೆದು ಪಾಡಿ. ಇವತ್ತು ನಾವು ತುಂಬಾ ಜನ ದೇವರು ಮಾಡಿದ ಅದ್ಭುತಗಳನ್ನು ನೆನೆಸುವುದಿಲ್ಲ. ದಾವೀದನು ದೇವರು ಮಾಡಿದ ಅದ್ಭುತ ನೆನೆಸಿ ಹೇಳ್ತಾ ಇದ್ದಾರೆ, ನಾನು ಸಿಂಹದ ಬಾಯನ್ನು ಹರಿದಾಕಿದೆ. ಐ ಸೋ ದ ಮೌತ್ ಆಫ್ ಅ ಲಯನ್ಸ್ ಮೌತ್ with the help of God. God helped me in all my situations. God protected me in all my situations. God was there with me in all the situations. ದೇವರು ನನ್ನ ಎಲ್ಲ ಸಮಸ್ಯೆದಲ್ಲಿ ನನ್ನನ್ನು ರಕ್ಷಿಸಿದರು. ದೇವರು ನನ್ನ ಎಲ್ಲ ಸನ್ನಿವೇಶದಲ್ಲಿ ನನ್ನ ಜೊತೆ ಇದುವರೆಗೆ ಇದ್ದಿದ್ದರು. ஆண்டவர் என்னுடைய எல்லா பிரச்சனைகளை தீர்த்தார். ஆண்டவர் என்னுடைய எல்லா பிரச்சனைகளை சந்தித்தார். ஆண்டவர் எனக்கு சுகத்தை கொடுத்திருக்கிறார். எத்தனோ முறை நான் படுக்கையில இருந்தேன், மரண ಪಡುಕೈಲ இருந்தேன். ನಾನು ಸಾಯುವ ಪರಿಸ್ಥಿತಿಯಲ್ಲೂ, ನಾನು ಮಲಗಿರುವ ಪರಿಸ್ಥಿತಿಯಲ್ಲಿ ದೇವರು ನನಗೆ ಆರೋಗ್ಯವನ್ನು ಕೊಟ್ಟು ಆತನ ನನ್ನನ್ನು ಎಬ್ಬಿಸಿ ನಿಲ್ಲಿಸಿದ್ದಾರೆ. அல்லேலூயா. மறக்க வேண்டாம், ஆண்டவர் செய்த அற்புதங்களை மறக்க வேண்டாம். ದೇವರು ಮಾಡಿದ ಅದ್ಭುತಗಳನ್ನು ಮರೆಯಬೇಡ್ರಿ. ಎಷ್ಟೆಷ್ಟು ವಿಪತ್ತು, ಎಷ್ಟೆಷ್ಟು ಆಪತ್ತುಗಳಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಎಷ್ಟೆಷ್ಟು ಸಂಕಟದವಾದ ವಿಷಯಗಳಿಂದ ದೇವರು ನಮ್ಮನ್ನು காப்பாடிದ್ದಾರೆ. ஆண்டவர் எப்படிப்பட்ட விபத்துகளிலிருந்து ஆண்டவர் நம்மளை தப்பித்திருக்கிறார். உங்க குடும்பத்தை தப்பித்திருக்கிறார், உங்க பிள்ளைகளை தப்பித்திருக்கிறார். சிங்கம் போல வந்த சோதனைகளை ஆண்டவர் அவர் நின்று உங்களுடைய வாழ்க்கையில, உங்க குடும்பத்துல அவர் கூட நின்று உங்களுக்கு ஜெயத்தை எடுத்து கொடுத்திருக்கிற ஆண்டவரை நம்ம ஆராதிக்கிற வந்திருக்கிறோம். Hallelujah. Do not forget the past victories. கலந்து முடிந்து போன ஆண்டவர் செய்த அற்புதங்களை மறந்து போக வேண்டாம். உங்களுக்குள்ள நீங்களே சொல்லுங்க. You tell about yourself. You tell that God has kept me for a purpose. ஆண்டவர் என்னை ஏதோ ஒரு நல்ல காரியத்துக்காக வைத்திருக்கிறார். ஆண்டவர் என்னுடைய வாழ்க்கையில வர எல்லா பிரச்சனைகளை சந்திக்க யுத்தத்தை செய்கிற ஒரு வல்லமையை ஆண்டவர் எனக்குள்ள கொடுத்திருக்கிறார். நான் ஏமாறி அல்ல. I am not a loser. ನಾನು ஏமாறி ಹೋಗುವವன் ಅಲ್ಲ, ನಾನು ಸೋತು ಹೋಗುವವன் ಅಲ್ಲ. எப்பவுமே ವಿಶ್ವಾಸತೆ பேசணும். உங்க வாயில விசுவாசத்தின் அறிக்கை வரட்டும். ನಿಮ್ಮ ಬಾಯಲ್ಲಿ ವಿಶ್ವಾಸವಾದ ಮಾತುಗಳು ಬರಲಿ. ಕೋಪ ಬರ್ತಾ ಇದೆಯಾ, ವಿಶ್ವಾಸವಾಗಿ ಮಾತಾಡ್ರಿ. ನೋಡ್ರಿ, ಆ ಟೈಮ್ கோபம் வருதுல்ல, ஏதோ ஒரு பிரச்சனை ஆகுது, ஏதோ ஒரு விஷயம் ஆகுது, ஏதோ ஒரு கோபம் வருதா, அந்த கோப நேரத்துல ஆண்டவருடைய நம்பிக்கையை பேசணும். ஆண்டவரே, நீர் நல்லவர், நான் கோபப்பட மாட்டேன்.
ஆண்டவரே நீர் நல்லவர், நான் கோபம் பண்ண மாட்டேன். எரிச்சல் வருதா? ஆண்டவரே நீர் நல்லவர். விசுவாசத்தை பேசுங்க, விசுவாசத்தை பேசுங்க. தாழ்மை உள்ளவராக மாறுங்க. நான் தாழ்மை உள்ளவராகி மாறுபட பேசுங்க. Let us turn ourselves humble. Let us turn ourselves humble in the presence of God. நம்பிக்கை பேசுங்க, நம்பிக்கை பேசுங்க, விசுவாசத்தை பேசுங்க. விசுவாசத்தின் அறிக்கைகள் வாயில இருக்கட்டும் எப்பொழுதும். என்ன விசுவாசத்தின் அறிக்கை? ಕರ್ತರ್ ಎನ್ ಕೂಡ ಇರುಕ್ಕಿರ. ಕರ್ತರ್ ದೇವರು ನನ್ನ ಜೊತೆ ಇದ್ದಾರೆ. ದೇವರು ನನ್ನನ್ನು ಎಲ್ಲವನ್ನು ಸಂಧಿಸಿದ್ದಾರೆ. ದೇವರು ನನ್ನನ್ನು ಇದುವರೆಗೂ ಕಾಪಾಡಿದ್ದಾರೆ, ಇನ್ನು ಮುಂದೆಯೂ ಕಾಪಾಡುತ್ತಾನೆ. ಆತನೇ ಯೆಹೋವ ಈರೆ, ಆತನೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಆತನೇ ಯೆಹೋವ ರಾಫ, ನನಗೆ ಆರೋಗ್ಯವನ್ನು ಕೊಡುತ್ತಾನೆ. ಆತನೇ ಎಲ್ಶದ್ದಾಯ್, ಮುಂದೆ ಎಲ್ಲವನ್ನು ನನಗಾಗಿ ನೋಡಿಕೊಂಡು ನನ್ನ ಜೀವಿತದಲ್ಲಿ ಆತನು ನನ್ನ ಎಂದಿಗೂ ಕೈ ಬಿಡದೆ ನನ್ನ ಜೊತೆ ಇದ್ದು ನನ್ನ ಕಾಪಾಡುವ ದೇವರನ್ನು. ಸ್ಪೀಕ್ ದ ಟ್ರೂತ್, ಸ್ಪೀಕ್ ದ ಫೇತ್. ಸತ್ಯತೆ பேசுங்க, ವಿಶ್ವಾಸತೆ பேசுங்க. அல்லேலூயா, அல்லேலூயா, அல்லேலூயா. அல்லேலூயா. விசுவாசத்தை பேச கத்துக்கோங்க, நம்பிக்கையை பேச கத்துக்கோங்க, இயேசுவை பேச கத்துக்கோங்க. கர்த்தர் என்னோட கூட இருக்கிறார், இயேசு என்னோட கூட இருக்கிறார். உங்க வாயில அது வரணும். எஸ், உங்க வாயில அது வரணும். நம்பிக்கையை பேசணும். கவலைப்பட்டுக்கிட்டு கண்ணீர் வச்சுக்கிட்டு அப்படியே முடங்கி கொண்டு, நோ, தட் இஸ் ನಾಟ್ ಫೇರ್. தேவையிಲ್ಲ ಅದು. ಹಾಗೆ ಸೋತು ಹೋಗಿ ಮುಖದಲ್ಲಿ ಒಂದು ಕೂಡ ನಗು ನಗುತ್ತಾ ಇಲ್ಲದಿರ ಸುಮ್ಮನೆ ಇರೋದು ಬೇಕಾದ್ರೆ. ನಿಮ್ಮ ಜೊತೆ உங்க கூட நிக்கிற அந்த பிசாசை நீங்க தான் அடிச்சு தள்ளணும். ನಿಮ್ಮ ಜೊತೆ ಬಂದು ನಿಮಗೆ ವಿರೋಧವಾಗಿ, ನಿಮಗೆ ಶತ್ರುವಾಗಿ ಬರುವ ಸೈತಾನನು ನೀವೇ ಒಡೆದು ಮೊರೆದಾಕಬೇಕು. ಸಿಂಹದ ಬಾಯನ್ನು ಹೇಗೆ ದಾವೀದನು ಅರಿದನು, ಅದೇ ರೀತಿಯಲ್ಲಿ ನಮಗೆ ದೇವರು ವಿಶ್ವಾಸದ ಮಾತನ್ನು ಕೊಟ್ಟಿದ್ದಾರೆ. ನಿಮ್ಮ ಬಾಯಿಯ ವಿಶ್ವಾಸದ ಮಾತಿನಿಂದ ಅರಿಕೆ ಮಾಡುವರಾಗಿ ಮಾರ್ಪಡಿ. ಹಲ್ಲೆಲೂಯಾ. ಒಂದು ಮಾತು ಈ ಬೆಳಗ್ಗೆ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ தேவரನ್ನ ನೀವು ದೊಡ್ಡவராಗಿ ನೋಡ್ರಿ. இந்த கால நேரத்துல ஒரு வார்த்தையை சொல்லிக்கொள்ள விரும்புகிறேன். உங்களுடைய ஆண்டவரை நீங்க பெரிதாய் பாருங்க. See your God big in your eyes. உங்களுடைய கண்களில் என்னுடைய ஆண்டவர் பெரியவர். ஒரு கோலியாத்துக்கு நான் பெரியவர், சத்ரு பிசாசுக்கு நான் பெரியவர். என் ஆண்டவர் பெரியவர். நான் சொல்றேன், மறுபடியும் நீங்க எந்த காரியத்துல தோத்து எந்த காரியத்துல விழுந்து போயிருக்கிறீங்களோ, ಉಂಗುಳುಡಿಯ ಇಂದ ಕಾಲೆ ನೇರತ್ತಿನ ಪ್ರಶ್ನೆ ಇಲ್ಲ, ಇವತ್ತಿನ ಸಮಸ್ಯೆದಲ್ಲಿ ಎಲ್ಲಿ ಬಿದ್ದಿದ್ದೀರೋ ನಾನು ಹೇಳ್ತಾ ಇದ್ದೀನಿ, ದೇವರು ಅದೇ ಸ್ಥಳದಲ್ಲಿ ಮತ್ತೆ ಜಯವನ್ನು ಕೊಡುತ್ತಾರೆ. ஆண்டவர் ஜெயத்தை உங்களுக்கு கொடுக்க போகிறார். எந்த காரியத்துல நீங்கள் விழுந்து போயிருக்கிறீங்களோ அதுலயே ஆண்டவர் ஜெயத்தை கொடுக்கிறார். உங்களுடைய பிரச்சனை பெருசு இல்ல, உங்க கூட இருக்கிறவர் யாருன்றது தான் நமக்கு முக்கியமானது. நம்ம கூட இருக்கிறது யாரு? Who is there with you? அவரையே தியாகம் பண்ணி கொண்டு இந்த பூமிக்கு இறங்கி வந்து தன்னுடைய ಜೀವனை நமக்காக கொடுத்த ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣವನ್ನು ಕೊಟ್ಟ ದೇವರು, ಆತನು ನಿನಗಾಗಿ ತ್ಯಾಗ ಮಾಡಿ ತನ್ನ ಶಿಲುಬೆಯಲ್ಲಿ ಕಲ್ವಾರಿ ಶಿಲುಬೆಯನ್ನು ಆತನು ಅಲ್ಲಿ ತನಕ ಹೊತ್ತುಕೊಂಡು ಹೋಗಿ ಚಾಟಿಯಿಂದ ಒಡೆಯಲ್ಪಟ್ಟು ರಕ್ತವನ್ನು ಸುರಿಸಿ ನಮ್ಮ ಎಲ್ಲರ ಪಾಪವನ್ನು ಈ ಬೆಳಗಿನ ಸಮಯದಲ್ಲಿ ತೊಳೆದು ನಮ್ಮ ಎಲ್ಲರಿಗೂ ದೇವರು ಬಲವನ್ನು, ನಂಬಿಕೆಯನ್ನು ಮತ್ತು ಧೈರ್ಯವನ್ನು ಕೊಟ್ಟಿರುವ ದೇವರಾಗಿದೆ. So God has given us the strength, God has given us the faith, and God has given us the victory. Hallelujah. ಜಯ ಹೊಂದಿಕೊಳ್ಳುವರಾಗಿ ಜಯದ ಮಕ್ಕಳಾಗಿದ್ದೇವೆ. கர்த்தருக்கு தேவರಿಗೆ ஒப்பிச்சு கொடுங்க, கர்த்தர்கிட்ட ஒப்பு கொடுத்துருங்க. நீங்க என்ன பண்ண முடியும்? நம்ம ஒன்றும் பண்ண முடியாது. கர்த்தர் பார்த்து கொள்வாரு. நீங்க சொல்லும் போது உங்க பணத்தை நீங்க செலவு பண்ணிருக்கலாம், உங்க பிரயாசத்தை நீங்க செலவு பண்ணிருக்கலாம். ராத்திரி எல்லாம் பேதுரு பிரயாசப்பட்டாப்ல, ஆனா கர்த்தர் எப்போ அவங்க கூட வந்தாரோ அற்புதம் நடந்துச்சு. அல்லேலூயா.
காலை நேரத்துல நீங்கள் பார்க்கிற ஆண்டவர் யார்? அவர் பெரிய ಆಂಡವರು. ನೀವು ನೋಡುವ ದೇವರು ಯಾರು? ಆತ ದೊಡ್ಡ ದೇವರು. ನಂಬಿಕೆ ಮಾತನಾಡ್ರಿ. ಸಿಚುವೇಶನ್ ಬಂದಾಗ ನೀವು ಚಿಂತೆ ಪಡಬೇಡ್ರಿ. ಕಾಲದ ಎಲ್ಲ ದೇವರು ಮಾಡಿದ ಅದ್ಭುತಗಳು ನೆನೆಸಿ ನೋಡ್ರಿ. ಇದುವರೆಗೂ ನಡೆಸಿದ ದೇವರು ನಿಮ್ಮ ಕರದಲ್ಲಿ ಬಲವನ್ನು ಕೊಟ್ಟು ದೇವರು ನಿಮ್ಮ ಹೊಸ ಬಲವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ನೀವು ಜಯಶಾಲಿಯಾಗಿ ಮಾರ್ಪಡ್ತೀರ. ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.